ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಕಾಂಗ್ರೆಸ್ ಪಕ್ಷದ ಫಸ್ಟ್ ಲಿಸ್ಟ್ ರಾಜ್ಯದ 15 ಲೋಕಸಭಾ ಕ್ಷೇತ್ರಗಳಿಗೆ ಅಧಿಕೃತ ಅಭ್ಯರ್ಥಿಗಳನ್ನ ಘೋಷಿಸಿರುವಂತಹ ಫಸ್ಟ್ ಲಿಸ್ಟ್ 15 ಹೆಸರುಗಳು. ಬಹುಶಃ ಕೆಲವು ಹೆಸರಂತೂ ಬಹಳ ಆಶ್ಚರ್ಯ ಆಗುತ್ತೆ ನಿಮಗೆ. ಹೇಗೆ ಈ ಡಿಸಿಷನ್ ಆಯಿತು ಅನ್ನುವಂಥ ಪ್ರಶ್ನೆ ಕೂಡ ನಿಮ್ಮ ಕಣ್ಣೆದುರುಗಡೆ ಬರುತ್ತೆ. ಆದರೆ ಈ ಎಲ್ಲ ಹೆಸರುಗಳ ಜೊತೆಗೆ ನಾನು ಕಾರಣಗಳನ್ನು ಕೂಡ ನಿಮಗೆ ಹೇಳ್ತೀನಿ. ಏನು ರೀಸನ್, ಯಾಕೆ ಇವ್ರನ್ನೇ ಆಯ್ಕೆ ಮಾಡಿದ್ರು, ಈ ಕ್ಯಾಂಡಿಡೇಟ್ನೇ ಫೈನಲ್ ಮಾಡೋ ಹಿಂದಿನ ಕಾರಣ ಏನು ಅನ್ನೋದನ್ನು ಕೂಡ ಹೇಳ್ತೀನಿ. ನೋಡಿ, ನಾವು ಒಂದೊಂದಾಗಿ ಹೆಸರು ಹೇಳ್ತಾ ಹೋಗ್ತೀನಿ, ತಡ ಮಾಡೋದಿಲ್ಲ. ಮತ್ತು ನಿಮಗೆ ಎಕ್ಸ್ಪೆಕ್ಟೆಡ್ ನೇಮ್ಸ್ ಅಂತ ಯಾವುದಿದೆ ಅದನ್ನು ನಾನು ತುಂಬ ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್, ಮೊದಲನೇ ಹೆಸರಿರೋದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಿ.ಕೆ. ಸುರೇಶ್ ಅವರು. ಅದರಲ್ಲಿ ಯಾವ ಅನುಮಾನವೂ ಇರಲಿಲ್ಲ. ಕಳೆದ ಬಾರಿ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ, ಅದು ಡಿ.ಕೆ. ಸುರೇಶ್, ಬೆಂಗಳೂರು ಗ್ರಾಮಾಂತರ. ಈ ಬಾರಿ ಬೆಂಗಳೂರು ನಾರ್ತಿಗೆ ಏನಾದ್ರು ಬರ್ತಾರಾ ಅವರು ಅನ್ನೋದೊಂದು ಪ್ರಶ್ನೆ ಇತ್ತು. ನೋ, ಅವರು ಬೆಂಗಳೂರು ರೂರಲ್ಲಿಂದನೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನಂಬರ್ 1. ನಂಬರ್ 2, ಮಂಡ್ಯದಿಂದ ಸ್ಟಾರ್ ಚಂದ್ರು ವೆಂಕಟರಮಣ ಗೌಡ ಅಂತ ಹೇಳಿ ಅವರ ಹೆಸರು. ಅವರು ಬಿಸ್ನೆಸ್ ಮನ್, ಅವರಿಗೆ ಟಿಕೆಟನ್ನು ಫೈನಲ್ ಮಾಡಿದ್ದಾರೆ. ಯಾಕಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರು, ಕಾಂಗ್ರೆಸ್ ಶಾಸಕರು ಇವ್ರನ್ನೇ ಮಾಡಬೇಕು ಅಂತ ಹೇಳಿದ್ರಿಂದ, ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಒತ್ತಾಸೆ ಮೇರೆಗೆ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟನ್ನು ಫೈನಲ್ ಮಾಡಿದ್ದಾರೆ. ಇನ್ನು ತುಮಕೂರಿನಿಂದ ಎಸ್.ಪಿ. ಮುದ್ದಹನುಮೇಗೌಡ, ಇತ್ತೀಚೆಗಷ್ಟೇ ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ದರು, ಟಿಕೆಟ್ಗಾಗಿಯೇ ಸೇರ್ಪಡೆ ಆಗಿದ್ದರು, ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ಅದು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಬಹುತೇಕ ಶಾಸಕರ ಒತ್ತಾಸೆಯ ಮೇರೆಗೆ. ಇನ್ನು ಮೈಸೂರಿನಿಂದ ಎಂ ಲಕ್ಷ್ಮಣ್, ಕೆಲವರೆಲ್ಲ ಹೇಳ್ತಾ ಇದ್ರು ಡಾಲಿ ಧನಂಜಯ್ ಅವರಿಗೆ ಕೊಡ್ತಾರೆ ಅಂತ. ನೋ, ಎಂ ಲಕ್ಷ್ಮಣ್ ಅವರಿಗೆ ಫೈನಲ್ ಆಗಿದೆ. ಒಕ್ಕಲಿಗ ಸಮುದಾಯದ ಲಕ್ಷ್ಮಣ್ ಡಿ.ಕೆ. ಶಿವಕುಮಾರ್ ಅವರ ಒತ್ತಾಸೆಯ ಮೇರೆ ಅಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ, ಎಂ.ಆರ್. ಸೀತಾರಾಮ್ ಅವರ ಪುತ್ರ, ಯುವ ಕಾಂಗ್ರೆಸ್ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು, ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಈಗ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಧಿಕೃತಗೊಂಡಿದೆ. ಇನ್ನು ಕೋಲಾರದಿಂದ ಕೆ.ಎಚ್. ಮುನಿಯಪ್ಪ ಅವರು ತಮ್ಮ ಪುತ್ರನಿಗೆ, ಅಳಿಯನಿಗೆ ಟಿಕೆಟ್ ಕೇಳ್ತಾ ಇದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮುನಿಯಪ್ಪನವರೇ ನಿಲ್ಲಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟಿದೆ, ಅವರೇ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ. ಇದು ನೋಡಿ, ಈಗ ಹೇಳ್ತೀನಿಲ್ಲ, ಇದು ಸ್ವಲ್ಪ ಆಶ್ಚರ್ಯ. ಬೆಂಗಳೂರು ಸೆಂಟ್ರಲ್ನಿಂದ ಎನ್.ಎ. ಹ್ಯಾರಿಸ್ ಅವರ ಹೆಸರು ಫೈನಲ್ ಆಗಿದೆ. ಯಾಕೆ ಹ್ಯಾರಿಸ್ ಅವರಿಗೆ? ಇದು ಸಹಜವಾದ ಪ್ರಶ್ನೆ. ನಾನು ಅದಕ್ಕೆ ಕಾರಣವನ್ನು ಹೇಳ್ತೀನಿ ಅಂದೆ. ನೋಡಿ, ಮೊನ್ನೆಯಷ್ಟೇ ಅವರಿಗೆ BDA ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು. ಈಗ ಮತ್ತೆ ಲೋಕಸಭಾ ಟಿಕೆಟ್ ಯಾಕೆ ಅಂತೇಳಿ. ಇನ್ನು ಫ್ಯಾಕ್ಟ್, ಹ್ಯಾರಿಸ್ ಅವರು ತಮ್ಮ ಪುತ್ರ ನಲ್ಪಾಡಿ ಕೇಳ್ತಾ ಇದ್ರು ಟಿಕೆಟ್ನ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಪಾಡ್ಗೆ ಟಿಕೆಟ್ ಕೊಡಲಿಕ್ಕೆ ನಿರಾಕರಿಸಿದೆ. ಒಂದು ವೇಳೆ ನಲ್ಪಾಡ್ಗೆ ಟಿಕೆಟ್ ಕೊಟ್ಟರೆ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಒಂದು ಅಸ್ತ್ರ ಕೊಟ್ಟಾಗುತ್ತೆ. ಬೇಕಾದರೆ ನಲ್ಪಾಡ್ ಅವರ ತಂದೆ ಹ್ಯಾರಿಸ್ ಅವರಿಗೆ ಟಿಕೆಟ್ ಕೊಡ್ತೀವಿ, ಆದರೆ ನಲ್ಪಾಡಿ ಕೊಡಲ್ಲ ಅಂದರು. ಆ ಹಿನ್ನೆಲೆಯಲ್ಲಿ ಹ್ಯಾರಿಸ್ ಅವರೇ ಅಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಅವರು BDA ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ದುಡ್ಡು ಖರ್ಚು ಮಾಡಲಿ ಅನ್ನುವಂಥ ಉದ್ದೇಶ ಕೂಡ ಇದ್ದಿರ್ಬೋದು. ಹೀಗಾಗಿ ಎನ್.ಎ. ಹ್ಯಾರಿಸ್ ಅವರ ಹೆಸರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಫೈನಲ್ ಆಗಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಸೌಮ್ಯ ರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಕೆಲವೇ ಮತಗಳ ಅಂತರದಲ್ಲಿ ಸೋತಿದ್ರು. ಈಗ ತೇಜಸ್ವಿ ಸೂರ್ಯ ವಿರುದ್ಧ ಯೂತ್ ಫೇಸನ್ನೇ ಕಣಕ್ಕಿಳಿಸಬೇಕು, ಸರಿಯಾಗಿ ಟಕ್ಕರ್ ಕೊಡೋರೇ ಬೇಕು ಅನ್ನುವ ಕಾರಣಕ್ಕಾಗಿ ಸೌಮ್ಯ ರೆಡ್ಡಿಯನ್ನು ಕಣಕ್ಕಿಳಿಸಲಾಗಿದೆ. ಇನ್ನು ಹಾಸನದಿಂದ ಶ್ರೇಯಸ್ ಪಟೇಲ್, ಹೊಳೆನರಸೀಪುರದಲ್ಲಿ ರೇವಣ್ಣವರಿಗೆ ನೀರು ಕುಡಿಸಿದವರು, ಕೆಲವು ಮತಗಳ ಅಂತರದಿಂದ ಸೋತಿದ್ರು, ಅವರಿಗೆ ಈಗ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಶಿವಮೊಗ್ಗದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಸೊಸೆ, ದೊಡ್ಡ ಮನೆಯ ಸೊಸೆ, ಶಿವಣ್ಣನ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ ಆಗಿದೆ. ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಲ್ಲಿ ಮಧು ಬಂಗಾರಪ್ಪ ಈಗ ಉಸ್ತುವಾರಿ ಸಚಿವರಿದ್ದಾರೆ. ಮಧು ಬಂಗಾರಪ್ಪನವರು ಎಜುಕೇಷನ್ ಮಿನಿಸ್ಟರ್ ಕೂಡ ಇದ್ದಾರೆ. ಹೀಗಾಗಿ ಗೀತಕ್ಕನ್ನು ಗೆಲ್ಲಿಸಿಕೊಂಡು ಬರುವಂಥ ಹೊಣೆಯನ್ನು ಮಧು ಹೆಗಲಿಗೆ ಹೊರಿಸಲಾಗಿದೆ. ಇನ್ನು ಚಿತ್ರದುರ್ಗದಿಂದ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, SC ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, BN ಚಂದ್ರಪ್ಪನವರಿಗೆ ಟಿಕೆಟನ್ನು ಫೈನಲ್ ಮಾಡಿದ್ದಾರೆ. ಅಲ್ಲಿ ಯಾವ ಆಶ್ಚರ್ಯವೂ ಇರಲಿಲ್ಲ, ಅವರು KPCC ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಆಗಲೇ ಕನ್ಫರ್ಮ್ ಮಾಡಿದ್ರು, ಅವರಿಗೆ ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ. ವಿಜಯಪುರದಿಂದ ಮಾಜಿ ಶಾಸಕ ರಾಜು ಅಲಗೂರ್ ಅವರಿಗೆ ಟಿಕೆಟನ್ನು ಅಂತಿಮಗೊಳಿಸಲಾಗಿದೆ. ರಾಜು ಅಲಗೂರ್ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದವರು, ವಿಜಯಪುರ SC ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಹೀಗಾಗಿ ಅಲ್ಲಿ ರಾಜು ಅಲಗೂರ್ ಅವರಿಗೆ ಟಿಕೆಟ್ ಅಂತಿಮಗೊಂಡಿದೆ. ಇನ್ನು ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಈ ಹಿಂದೆ ಶಾಸಕರಾಗಿದ್ದರು, ಇತ್ತೀಚೆಗೆ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಈಗ ಒನ್ಸ್ ಅಗೈನ್ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರಿಗೆ ಟಿಕೆಟನ್ನು
ಫೈನಲ್ ಮಾಡಿದ್ದಾರೆ. ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು ಸಮರ್ಥ ಅಭ್ಯರ್ಥಿ ಆಗ್ತಾರೆ, ನೋ ಡೌಟ್ ಇನ್ ದಟ್. ಅಲ್ಲಿ ಬೀದರ್ನಲ್ಲಿ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ, ಆದರೆ ಅಲ್ಲೊಂದು ಮದಗಜಗಳ ಯುದ್ಧವೇ ನಡೆಯೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು ಕಲಬುರಗಿ ಬಹಳ 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 ಇಂಟ್ರೆಸ್ಟಿಂಗ್. ಯಾಕಂದ್ರೆ ಬಹಳ ಜನಕ್ಕೆ ಪ್ರಶ್ನೆ ಇತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಿಲ್ತಾರ, ರಾಜ್ಯಸಭಾ ಮೆಂಬರ್ ಇದ್ದಾರೆ, ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ, ಏನು ಮಾಡ್ತಾರೆ ಅನ್ನೋದೆಲ್ಲ ಇತ್ತು. ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಫೈನಲ್ ಮಾಡಲಾಗಿದೆ. ಖರ್ಗೆ ಕುಟುಂಬದ ಒತ್ತಾಸೆಯ ಮೇರೆಗೆ ರಾಧಾಕೃಷ್ಣ ಅವರಿಗೆ ಟಿಕೆಟನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಇನ್ನು ಉಡುಪಿ ಚಿಕ್ಕಮಗಳೂರು, ಇದು ಕೂಡ ತುಂಬ ಕ್ಯೂರಿಯಾಸಿಟಿ ಇದ್ದಂಥ ಕ್ಷೇತ್ರ. ಯಾಕಂದರೆ ಅಲ್ಲಿ ಶಾಸಕರೆಲ್ಲರೂ ಕೂಡ, ಆ ಕ್ಷೇತ್ರದ ಶಾಸಕರೆಲ್ಲರೂ ಕೂಡ ಅಂಶುಮಂತ್ ಗೌಡ ಅವರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಪಟ್ಟು ಹಿಡಿದು ಕೂತಿದ್ರು. ಅಂಶುಮಂತ್ ಗೌಡ ಅಲ್ಲಿಯ DCC ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಒಕ್ಕಲಿಗ ಸಮುದಾಯದವರು, ಅವರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಸ್ಥಳೀಯ ಶಾಸಕರ ಒತ್ತಾಯ. ಆದರೆ ಸಿದ್ದರಾಮಯ್ಯನವರಿಗೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಇತ್ತು. ಅದೇ ಕಾರಣಕ್ಕಾಗಿ ಜಯಪ್ರಕಾಶ್ ಹೆಗ್ಡೆ ಅವ್ರ ಹತ್ರ ಮೊನ್ನೆ ರಿಪೋರ್ಟನ್ನು ತೆಗೆದುಕೊಂಡು, ಜಾತಿ ಗಣತಿ ವರದಿಯನ್ನು ತೆಗೆದುಕೊಂಡು ಅವ್ರನ್ನ ಈಗ ರಿಲೀವ್ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗ್ಡೆ ಅವರು ಈಗಲೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ, ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಅಂಶುಮಂತ್ ಗೌಡ ಅವರ ಹೆಸರು ಕೂಡ ತಳಕು ಹಾಕ್ಕೊಂಡಿದೆ. ಇಬ್ಬರ ಹೆಸರು ಕೂಡ ಹೈಕಮಾಂಡ್ ಮುಂದೆ ಇದೆ. ಅಂಶುಮಂತ್ ಗೌಡ್ರಿಗೆ ಟಿಕೆಟ್ ಆದದ್ದೇ ಆದರೆ ಅಲ್ಲಿ ಶಾಸಕರೆಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ತಾರೆ. ಆದರೆ ಜಯಪ್ರಕಾಶ್ ಹೆಗ್ಡೆ ಅವರಿಗಾದರೆ ಸ್ವಂತ ವರ್ಚಸ್ಸು, ಸ್ವಂತ ಬಲ, ಅದರಲ್ಲೂ ಅವರು ಕರಾವಳಿ ಭಾಗದವರು ಆಗಿರೋದ್ರಿಂದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಉಡುಪಿ ಭಾಗದ ಕ್ಷೇತ್ರಗಳು ಕೂಡ ಸೇರ್ಕೊಳ್ಳೋದ್ರಿಂದ ಸಹಜವಾಗಿ ಆ ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಒಂದಷ್ಟು ಬಲ ಸಿಗ್ಬೋದು, ಮತ ಸಿಗ್ಬೋದು ಅನ್ನುವ ನಿರೀಕ್ಷೆ ಇದೆ. ಈ ಇಬ್ಬರ ಪೈಕಿ ಯಾರಿಗೆ ಟಿಕೆಟನ್ನು ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಅನ್ನೋದೊಂದು ಪ್ರಶ್ನೆ ಉಳಿದಿದೆ. ಹೈಕಮಾಂಡ್ ಈ ಎರಡು ಹೆಸರುಗಳ ಪೈಕಿ ಒಂದಕ್ಕೆ ಅಧಿಕೃತ ಮುದ್ರೆಯನ್ನು ಒತ್ತಬೇಕಾಗಿದೆ. ಈ ಇಬ್ಬರಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರಿಗಾಗಿದ್ದೇ ಆದರೆ ಅದು ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟ್ ಅಂತ ಆಗುತ್ತೆ. ಅಂಶುಮಂತ್ ಗೌಡ ಅವರಿಗಾಗಿದ್ದೇ ಆದರೆ ಅದು DK ಶಿವಕುಮಾರ್ ಅವರ ಕ್ಯಾಂಡಿಡೇಟ್ ಅಂತ ಆಗುತ್ತೆ. ನೋಡಿ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟನ್ನು ಬಹುತೇಕ BJP ಕ್ಯಾಂಡಿಡೇಟ್ ಯಾರು ಅನ್ನೋದನ್ನು ನೋಡಿಕೊಂಡೇ ಅನೌನ್ಸ್ ಮಾಡ್ತಾರೆ. ಶೋಭಾ ಆದರೆ ಒಂದು ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ, CT ರವಿ ಆದರೆ ಇನ್ನೊಂದು ಥರ ಕ್ಯಾಲ್ಕುಲೇಷನ್ ಇರುತ್ತೆ, ಜೀವರಾಜ್ ಅವರಾದರೆ ಮತ್ತೊಂದು ಥರ ಕ್ಯಾಲ್ಕುಲೇಷನ್ ಇರುತ್ತೆ. ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ CT ರವಿ ಅವರಾದರೆ ಆಗ DK ಶಿವಕುಮಾರ್ ಅವ್ರನ್ನ ಸೋಲಿಸಲೇಬೇಕು ಅಂತಲಿ ಪಟ್ಟು ಹಿಡಿದು ನಿಲ್ತಾರೆ. ಕ್ಯಾಂಡಿಡೇಟ್ ಯಾರಾದರೂ ಆಗಲಿ, ಜಯಪ್ರಕಾಶ್ ಹೆಗ್ಡೆ ಆದರೂ ಓಕೆ, ಅಂಶುಮಂತ್ ಗೌಡ ಆದರೂ ಓಕೆ, ಸೋಲಿಸಲೇಬೇಕು ಅನ್ನೋ ಹಠಕ್ಕೆ DK ಶಿವಕುಮಾರ್ ಬೀಳ್ತಾರೆ. ಹೀಗಾಗಿ ಬಹಳ ಬಹಳ ಕುತೂಹಲ ಇದೆ. ಇದೊಂದು ಕ್ಷೇತ್ರಕ್ಕೆ ಮಾತ್ರ ಎರಡು ಹೆಸರು ಹೈಕಮಾಂಡ್ ಮುಂದೆ ಇದೆ. ಯಾವ ಹೆಸರಿಗೆ ಅಧಿಕೃತ ಮುದ್ರೆಯನ್ನು ಒತ್ತಾರೆ ಅನ್ನೋದು ಸಹಜವಾಗಿ ಇರುವಂತಹ ಕುತೂಹಲ. ಹೀಗಾಗಿ ಈ 15 ಕ್ಷೇತ್ರಗಳು ಮೊದಲ ಪಟ್ಟಿಯಲ್ಲಿ ಘೋಷಣೆ ಆಗ್ತಾ ಇರುವಂತಹ ಕ್ಷೇತ್ರಗಳು. ಹೈಕಮಾಂಡ್ ಇಷ್ಟರಲ್ಲೇ ಘೋಷಣೆ ಮಾಡ್ತಾ ಇದೆ. ಪಟ್ಟಿ ಕೂಡ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ. ಅದಕ್ಕೂ ಮೊಟ್ಟ ಮೊದಲಿಗೆ ನಿಮಗೆ ಈ ಅಧಿಕೃತ ಪಟ್ಟಿಯ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಈ 15 ಕ್ಷೇತ್ರದಲ್ಲಿ ನಾನು 28 ಕ್ಷೇತ್ರದ ಕೇಳ್ತಾ ಇಲ್ಲ, 28 ಕ್ಷೇತ್ರದ್ದು 28 ಅನೌನ್ಸ್ ಆದಮೇಲೆ ಕೇಳ್ತೀನಿ. ಈಗ ಅಧಿಕೃತಗೊಂಡಿರುವ ಈ 15 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು? ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಕಾಂಗ್ರೆಸ್ 100% ಗೆಲ್ಲುತ್ತೆ ಅನ್ನುವಂಥ ಕ್ಷೇತ್ರಗಳು ಎಷ್ಟು? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.